ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಜೆ ಆಗೋಗಿದೆ, ಹಾಗೇನೆ 4:00 ಆಗೋಗಿದೆ. ಮಗ ಸ್ಕೂಲಿಗೆ ಹೋಗಿದ್ದಾರೆ, ಯಾರು ಇಲ್ಲ. ಎಲ್ಲ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿದು ತಾನೇ ಎಲ್ಲ ಕೆಲಸ ಮುಗಿದೆ. ನೆನ್ನೆಯಿಂದಲೂ ಸ್ವಲ್ಪ ಮ್ಯಾಗಿ ಮಾಡ್ಕೊಡಮ್ಮ ಅಂತ ಕಾಣಿಸ್ತಾನೆ ಇದ್ದ. ನೆನ್ನೆ ಎಲ್ಲೋ ಸಂಜೆ ಆಗಿರೋದ್ರಿಂದ ಅವನಿಗೆ ಜಂಕ್ ಫುಡ್ಸ್ ಎಲ್ಲ ಸ್ವಲ್ಪ ಕೊಡಿಸ್ಬಿಟ್ಟಿದ್ವಿ. ಹಾಗಾಗಿ ಸ್ವಲ್ಪ ಜಂಕ್ ಫುಡ್ ಇದು ಸ್ವಲ್ಪ ಹೊರಗಡೆ ತಿಂದಿದ್ರೆ ಜಾಸ್ತಿ ಆಗೋಗುತ್ತೆ ಅಂದ್ಬಿಟ್ಟು ನನಗೆ ಮಾಡ್ಕೊಟ್ಟಿರಲಿಲ್ಲ. ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಸಮಾಧಾನ ಮಾಡಿದ್ದೆ. ಹಾಗಾಗಿ ಇವತ್ತು ಸ್ಕೂಲಿಂದ ಬರೋ ಅಷ್ಟರಲ್ಲಿ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನಿಲ್ಲಿ ಮ್ಯಾಗಿನ 1 ಮಿನಿಟ್ ಮ್ಯಾಗಿ ಆಗಲಿ ಅಥವಾ ತರಕಾರಿ ಹಾಕಿ ಏನು ಮಾಡ್ತಾ ಇಲ್ಲ. ಮಸಾಲೆಗಳೆಲ್ಲ ಮನೆಯಲ್ಲೇ ಮಾಡಿರೋದ್ರ ಮಸಾಲೆನ ಯೂಸ್ ಮಾಡಿಕೊಂಡು ನಾನು ಮ್ಯಾಗಿನ ಮಾಡ್ತಾ ಇದ್ದೀನಿ. ಹಾಗಾಗಿ ಬಂದ ತಕ್ಷಣ, ಈಗ ಸ್ಕೂಲಿಂದ ಬಂದ ತಕ್ಷಣ ಮಾಡಿಟ್ಟು ಕರ್ಕೊಂಡ್ಬಂದ್ರೆ ಸ್ವಲ್ಪ ನೋಡಿದ ತಕ್ಷಣ ಈಗ ಹೊಟ್ಟೆ ಅಷ್ಟು ಹಶ್ವಾಗಿರುತ್ತಲ್ವ, ಅವನಿಗೂ ಕೂಡ ಬಂದ ತಕ್ಷಣ ನೋಡಿ ಖುಷಿ ಪಡ್ಕೊಂಡು ತಿಂತಾನೆ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಮ್ಯಾಗಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನಿದ್ದೀನಿ ಆಗಲೇ. ಒಂದು ಚಿಕ್ಕದು ಟೊಮೆಟೊ, ಒಂದು ಈರುಳ್ಳಿ, ಒಂದು ಚಿಕ್ಕದು. ಅವನು ಒಬ್ಬನಿಗೆ ಮಾಡ್ತಿರೋದ್ರಿಂದ ಎಲ್ಲ ಒಂದೊಂದೇ ತೊಗೊಂಡಿದ್ದೀನಿ. ಮತ್ತು 2 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಅಷ್ಟೇ. ನಾನು ಏನು ಬೇರೆ ವೆಜಿಟೇಬಲ್ಸ್ ಆಗಲಿ ಏನಾಗಲಿ ಯೂಸ್ ಮಾಡ್ತಿಲ್ಲ. ವೆಜಿಟೇಬಲ್ಸ್ ಮಾಡಬೇಕಿತ್ತು, ಯೂಸ್ ಮಾಡಿದರೆ ಸ್ವಲ್ಪ ಅದ್ರ ಜೊತೆ ಜಂಕ್ ಫುಡ್ ಜೊತೆ ಸ್ವಲ್ಪ ಹೆಲ್ದಿ ಫುಡ್ಡು ಸೇರ್ದಂಗೆ ಆಗಿರೋದು. ಬಟ್ ನಾನಿಲ್ಲಿ ಸ್ವಲ್ಪ ಅರ್ಜೆಂಟಾಗಿ ಮಾಡ್ತಿರೋದ್ರಿಂದ ನಾನು ವೆಜಿಟೇಬಲ್ಸ್ ಏನೂ ಯೂಸ್ ಮಾಡಿಲ್ಲ. ನಂತರ ಸಣ್ಣ ಹೆಚ್ಚಿಟ್ಕೊಂಡಿರೋ ಅಂಥ ಟೊಮೆಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಈರುಳ್ಳಿನ ಕೂಡ ಚಿಕ್ಕದಾಗಿ ಚಾಪ್ ಮಾಡ್ಕೊತಾ ಇದ್ದೀನಿ. ಮಕ್ಕಳಿಗೆಲ್ಲ ಮ್ಯಾಗಿ ಅಂತಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟನೇ ಆಗುತ್ತೆ. ಹಾಗಾಗಿ ನಾನೇನು ಜಾಸ್ತಿ ಸ್ವಲ್ಪ ಅವನಿಗೆ ಮಾಡ್ಕೊಡೋದಕ್ಕೆ ಹೋಗೋದಿಲ್ಲ. 15 days ಒನ್ಸು ಈ ಥರ ಒಂದು ಮಂತ್ಲಿ ಒಂದು 3-4 ಡೇಸ್ ಮಾಡಿಕೊಡ್ತೀನಿ ಅಷ್ಟೇ. ಹಾಗಾಗಿ ನಾನೇನು ಜಾಸ್ತಿ ಮಾಡ್ಕೊಳ್ಳೋದಿಲ್ಲ. ಹೊರಗಡೆ ಸ್ವಲ್ಪ ಅವನು ಜಂಕ್ ಫುಡ್ ತಿನ್ನೋದು ಜಾಸ್ತಿನೇ ಸ್ವಲ್ಪ. ಹಾಗಾಗಿ ನಾನು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತಾ ಇರ್ತೀನಿ. ಸೊ ನಾನು ಈರುಳ್ಳಿ ಈಗ ಟೊಮೆಟೊನ ಮತ್ತು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮೆಣಸಿನ್ಕಾಯಿ ಕೂಡ ಈ ಥರ ಸ್ಲೈಸ್ ಸ್ವಲ್ಪ ಸ್ಲ್ಯಾಂಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕೆ ಅಂತಂದರೆ ತುಂಬ ಉದ್ದುದ್ದ ಸೇರಿಬಿಟ್ರೆ ತುಂಬ ಖಾರ ಆಗುತ್ತೇನೋ ಅಂತ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಈಗ ಮ್ಯಾಗಿ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿಯಾಗಿದೆ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಸ್ವಲ್ಪ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಹಚ್ಚಿ ಇಲ್ಲಿ ಆಯಿಲ್ ಸ್ವಲ್ಪ ನಾನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸ್ವಲ್ಪ ಅದು ಮ್ಯಾಗಿ ಅಲ್ವಾ, ಸ್ವಲ್ಪ ಎಣ್ಣೆಯನ್ನು ಅಬ್ಸರ್ವ್ ಮಾಡೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಎಣ್ಣೆನ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ನಂತರ ಅದಕ್ಕೆ ಬೆಳ್ಳುಳ್ಳಿ ಹಾಕಬೇಕಿತ್ತು. ಬೆಳ್ಳುಳ್ಳಿ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರ್ತಾ ಇತ್ತು. ಅದನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೋಬೋದು. ನಂತರ ಎಣ್ಣೆ ಕಾಯ್ದಿದ್ದು ಬಿಸಿಯಾಗಿದೆ. ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ತಕ್ಷಣವೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿ ಚಾಪ್ ಮಾಡಿರೋ ಅಂಥದ್ದು. ಈರುಳ್ಳಿ ಚೆನ್ನಾಗಿ ಮಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಯಾವುದೋ ಒಗ್ಗರಣೆಗೆ ಆಗಲಿ ಯಾವುದೇ ಅಡುಗೆಗಾಗಲಿ ನಾವು ಈರುಳ್ಳಿನ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅಡುಗೆ ಕೂಡ ರುಚಿಯಾಗಿ ಬರುತ್ತೆ. ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಟೊಮೆಟೊನ ಹಾಕ್ತಾ ಇದ್ದೀನಿ.
ಲೋ ಫ್ಲೇಮಲ್ಲೇ ಇರಬೇಕು. ನಾವು ಯಾವುದೇ ಅಡುಗೆನಾದರೂ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ರುಚಿ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಸೀದೋಗೋ ಚಾನ್ಸಸ್ ಇರ್ಬಿಡುತ್ತೆ, ತಡ ಹಿಡಿಯುತ್ತೆ, ಎಲ್ಲ ಆಗುತ್ತೆ. ಹಾಗಾಗಿ ಈಗ ಟೊಮೊಟೊ ಈರುಳ್ಳಿ ಎಲ್ಲ ಹಾಫ್ ಬಾಯ್ಲ್ಡ್ ಆಗಿದೆ. ಅದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ನಾವು ನೋಡಿ ಹಾಕ್ಕೋಬೇಕು. ಈಗ ಒಬ್ಬರು ಮಾಡ್ತಿರೋದ್ರಿಂದ ನಮಗೆ ಎಷ್ಟು ರುಚಿ ಗೊತ್ತಿರುತ್ತಲ್ವ ಅಷ್ಟು ನೋಡಿ ಹಾಕ್ಕೋಬೇಕು. ನಂತರ ಒಂದು ಚಿಟಿಕೆಯಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ನನ್ನ ಮಗನಿಗೆ ಸ್ವಲ್ಪ ಖಾರ ಜಾಸ್ತಿನೇ ಇಷ್ಟ ಆಗುತ್ತೆ, ಸ್ವೀಟ್ ಸ್ವಲ್ಪ ಅಷ್ಟೇ. ಹಾಗಾಗಿ ಸ್ವಲ್ಪ ಖಾರ ಕೊಡಲಿ. ಮೆಣಸಿನ್ಕಾಯಿ ಚಿಕ್ಕದಾಗಿ ಬೇರೆ ಕಟ್ ಮಾಡಿದ್ನಲ್ವ, ಹಾಗಾಗಿ ಇಲ್ಲಿ ಸ್ವಲ್ಪ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಈಗ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ. ಆ ಟೊಮೊಟೊ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಚೆನ್ನಾಗಿ ಬೆಂದಿದೆ. ಇವಾಗ ನಾನಿಲ್ಲಿ ಮ್ಯಾಗಿ ಮಸಾಲೆ ಕೂಡ ಆ್ಯಡ್ ಮಾಡ್ತೀನಿ, ಬಟ್ ಸಾಂಬಾರು ಪೌಡರು ಅರಿಶಿನ ಇದೆಲ್ಲ ಹಾಕೋದ್ರಿಂದ, ಮನೇಲಿ ಮಾಡಿರೋ ಖಾರದ ಪುಡಿ ಎಲ್ಲ ಮಾಡೋದ್ರಿಂದ ಹಾಕಿರೋದ್ರಿಂದ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮ್ಯಾಗಿದು. ಲೋ ಫ್ಲೇಮಲ್ಲಿ ಇಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಈಗ ಬೇರೆ ಮಸಾಲಾಸ್ ಎಲ್ಲ ಆ್ಯಡ್ ಮಾಡೋದ್ರಿಂದ ಮ್ಯಾಗಿ ಮಸಾಲೆ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗ್ತಾಯಿಲ್ಲ. ಜಸ್ಟ್ ಈಗ 2 ಪಾಕೆಟ್ಸ್ ಅಷ್ಟು ಮ್ಯಾಗಿ ಯೂಸ್ ಮಾಡಿದ್ರೆ ಯೂಸ್ ಮಾಡಿದ್ರೆ 1 ಪಾಕೆಟ್ ಅಷ್ಟು ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕೂಡ ಚೆನ್ನಾಗಿ ಮಾಡಬೇಕು. ಈ ಥರ ಚೆನ್ನಾಗಿ ಅದು ಮಸಾಲೆ ಎಲ್ಲ ಚೆನ್ನಾಗಿ ಮಾಡಿದೆ. ಹಾಗಾಗಿ ಈಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಣ. ಇವಾಗ ನೀರು ಚೆನ್ನಾಗಿ ಕುದಿಬೇಕಲ್ವ, ಹಾಗಾಗಿ ನನ್ನ ಮಗನಿಗೆ ಸ್ವಲ್ಪ ಮ್ಯಾಗಿ ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಕುದಿ ಹತ್ತ ಬರಬೇಕು. ಅಲ್ಲಿವರೆಗೂ ನಾವು ಲಿಡ್ ಕ್ಲೋಸ್ ಮಾಡೋಣ. ಮಸಾಲ ಎಲ್ಲ ಹಾಕ್ಬಿಟ್ಟು ನೀರೆಲ್ಲ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿ ಹತ್ತಬೇಕು. ಕುದಿ ಹತ್ತೋವರೆಗೂ ನಾವು ಕ್ಲೋಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬರುತ್ತೆ. ಮತ್ತು ನಾವು ಮ್ಯಾಗಿ ಮಸಾಲೆನ ಸ್ವಲ್ಪ ಆ್ಯಡ್ ಮಾಡಿದ್ವಿ. ಮನೆಯಲ್ಲಿ ಖಾರ ಪುಡಿ, ಸಾಂಬಾರು ಪುಡಿ ಸ್ವಲ್ಪ ಮನೆಯಲ್ಲೇ ಮಾಡಿರೋ ಮಸಾಲಾಸ್ ಅದೆಲ್ಲ. ಹಾಗಾಗಿ ಸ್ವಲ್ಪ ಇರೋದ್ರಿಂದ ಮ್ಯಾಗಿ ಮಸಾಲೆ ಜಾಸ್ತಿ ಯೂಸ್ ಮಾಡೋದು ಬೇಕಾಗಿಲ್ಲ. ಹಾಗಾಗಿ ಇವಾಗ ನಾನು ಇಲ್ಲಿ ತೊಗೊಂಡಿರೋದು ಮ್ಯಾಗಿನ ಇಲ್ಲಿ 2 ತೊಗೊಂಡಿದ್ದೀನಿ. 2 ಮ್ಯಾಗಿಗೆ ಒಂದು 2 ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಸ್ವಲ್ಪ ತೆಳ್ಳಗಿದ್ರೆ ಇಷ್ಟ ಆಗುತ್ತೆ ಹಾಗಾಗಿ ಇಲ್ಲಿ 2 ಮಸಾಲೆ ಯೂಸ್ ಮಾಡಬೇಕಾಗಿತ್ತು, ಬಟ್ ನಾನು ಒಂದೇ ಮಸಾಲೆ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಈ ಥರ ಮಕ್ಕಳಿಗೆ ಬಂದ ತಕ್ಷಣ ಮಾಡಿಕೊಟ್ರೆ ಖುಷಿ ಪಡ್ತಾರೆ. ಅವರಿಗೂ ಕೂಡ ಏನೋ ಒಂಥರ ಮಧ್ಯಾಹ್ನ ಬಾಕ್ಸ್ ಕಳಿಸಿರ್ತೀವಿ, ಸರಿಯಾಗಿ ತಿಂದಿರಲ್ಲ, ಅರ್ಧಂಬರ್ಧ ಹಂಗೆ ವಾಪಸ್ ತಿಂದಿರ್ತಾರೆ. ಹಾಗಾಗಿ ಬಂದ ತಕ್ಷಣ ಸ್ವಲ್ಪ ಅವ್ರಿಗೆ ಬಂದ ತಕ್ಷಣ ಏನಾದ್ರು ಮಾಡಿಕೊಟ್ಟಿದ್ರೆ ಸ್ವಲ್ಪ ಬಿಸಿದಿದ್ರೆ ಅವರು ಕೂಡ ತಿಂತಾರೆ ಅಂತ ಮಾಡ್ತಾ ಇರೋದು. ಇನ್ನೊಂದು ವಿಷಯ, ನಾವು ಈ ಥರ ಒಬ್ಬೊಬ್ಬರು ಉದ್ದುದ್ದಕ್ಕೆ ಹಂಗಂಗೆ ಹಾಕ್ಬಿಡ್ತಾರೆ ನೂಡಲ್ಸ್ ಥರ. ಹಂಗಾಗಿ ಸ್ವಲ್ಪ ಅದನ್ನು ನೋಡಿ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಯಾಕೆ ಅಂತಂದರೆ ಒಳಗಡೆ ಎಲ್ಲ ಹುಳ ಇರೋ ಚಾನ್ಸಸ್ ಇರುತ್ತೆ, ಬಲೆ ಕಟ್ಟಿರೋ ಥರ ಇರುತ್ತೆ. ಅದನ್ನೆಲ್ಲ ನೋಡಿ ಇದು ಫಸ್ಟೇ ಜಂಕ್ ಫುಡ್ಡು, ಅದರಲ್ಲೂ ಆ ಥರ ಎಲ್ಲ ಕೊಟ್ಟರೆ ಆರೋಗ್ಯಕ್ಕೆ
ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಕೂಡ ನಾನು ಹಬ್ಬಕ್ಕೂ ಕೊಡೋದ್ರಿಂದ ಸ್ವಲ್ಪ ನೋಡ್ಬಿಟ್ಟೆ ಕೊಡ್ತೀನಿ. ಹಾಗಾಗಿ ನೂಡಲ್ಸ್ ಆದರೆ ವಾಶ್ ಡೈರೆಕ್ಟ್ ಹಾಗೆ ಹಾಕ್ಬಿಡ್ತೀವಿ, ಮ್ಯಾಗಿ ಮತ್ತು ನೂಡಲ್ಸ್ ಎಲ್ಲ. ಹಾಗಾಗಿ ನಾವು ನೋಡಿ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿ ಹಾಕಿ ಮಾಡಬೇಕು ಅಂತ. ಈಗ ಮ್ಯಾಗಿ ಕೂಡ ಬೆಂದಿದೆ, ನೀರೆಲ್ಲ ಚೆನ್ನಾಗಿ ಕುದಿ ಹತ್ತಿದೆ, ಅದು ಈರುಳ್ಳಿ ಟೊಮೆಟೊ ಎಲ್ಲ ಬೆಂದಿದೆ, ಎಲ್ಲ ಸರಿ ಇದೆ. ಅದನ್ನೆಲ್ಲ ಈಗ ಈ ಥರ ಪುಡಿ ಪುಡಿ ಮಾಡಿ ಎಲ್ಲ ನೋಡಿ ಇಟ್ಕೊಂಡಿದ್ವಲ್ಲ, ಆ ಮ್ಯಾಗಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ಹಾಕ್ಬಿಟ್ಟು ಒಂದು 5-10 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ, ಚೆನ್ನಾಗಿ ಬೇಯಲಿ ಅದು. ಇವಾಗ ಎಲ್ಲ ಬೇಯ್ದಿದೆ ಮ್ಯಾಗಿ. ನಾನಿಲ್ಲಿ ಒಂದು 3-4 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೆ, ಹಾಗಾಗಿ ಮ್ಯಾಗಿ ಕೂಡ ಚೆನ್ನಾಗಿ ಬೆಂದಿದೆ. ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ. ನೀವೊಂದ್ಸಲ ಮನೇಲಿ ಟ್ರೈ ಮಾಡಿಕೊಂಡು ನೋಡಿ, ಅಥವಾ ನಿಮ್ಮ ಮನೇಲಿ ಮಕ್ಕಳುಗಳಿರ್ತಾರೆ, ಈ ಥರ ಇದಕ್ಕೆ ವೆಜಿಟೇಬಲ್ಸ್ ಕೂಡ ಕಟ್ ಮಾಡಿಬಿಟ್ಟು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಅವರಿಗೂ ಅನ್ಹೆಲ್ದಿ ಫುಡ್ ಜೊತೆ ಹೆಲ್ದಿ ಫುಡ್ ಸೇರ್ಬೇಕಾಗುತ್ತೆ. ಹಾಗಾಗಿ ನಾನಿವಾಗ ಲಿಡ್ ಕ್ಲೋಸ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಟ್ಟು 5-10 ನಿಮಿಷ ಬಿಡ್ತಾ ಇದ್ದೀನಿ. ಯಾಕೆಂತಂದರೆ ಅದು ಒಳಗಡೆ ಸ್ಟೀಮ್ ಆವಿ ಇರುತ್ತಲ್ವ, ಅದರಲ್ಲೇ ಸ್ವಲ್ಪ ಬೇಯ್ಕೊಳ್ಳುತ್ತೆ. ಹಾಗಾಗಿ ಹಸಿ ಇದು ತಿನ್ನೋದ್ರಿಂದ ಮಕ್ಕಳಿಗೆ. ಸೊ ಇವಾಗ ಮ್ಯಾಗಿ ರೆಡಿಯಾಗಿದೆ. ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಮ್ಯಾಗಿ ಆಗೋಯ್ತು. ಇವಾಗ ಹಾಗೆ ಸ್ಟವ್ ಆಫ್ ಮಾಡಿ ಬಿಟ್ಟಿದ್ದೀನಿ. ಸ್ವಲ್ಪ ಒಳಗಡೆ ಸ್ಟೀಮ್ ಇರುತ್ತೆ ಅಲ್ವಾ, ಸ್ಟೀಮು ಮತ್ತು ಅದು ಬಿಸಿ ಕಾವಲ್ಲೇ ಸ್ವಲ್ಪ ಬೇಯುತ್ತೆ. ಬೇಯ್ಕೊಂಡಾಗ ಸ್ವಲ್ಪ ಮಕ್ಕಳಿಗೆ ಹೊಟ್ಟೆ ನೋವು ಅಂಥದ್ದೆಲ್ಲ ಬರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಅಷ್ಟೇ ಮ್ಯಾಗಿ ಮಾಡಿ ಒಂದು 5 ಮಿನಿಟ್ಸ್ ಆಗಿ ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡ್ತೀನಿ. ಅದು ಬಿಸಿಲಲ್ಲಿ ಚೆನ್ನಾಗಿ ಬೇಯ್ಕೊಂಡಾಗ ನಾವೇ ಆಗಲಿ ಮಕ್ಕಳೇ ಆಗಲಿ ತಿಂದ ತಕ್ಷಣ ಏನು ಮಕ್ಕಳಿಗೆ ಹೊಟ್ಟೆ ನೋವು ಬರೋದಾಗಲಿ ಏನೂ ಬರೋದಿಲ್ಲ. ಹಾಗೆ ಬೇಗ ಡೈಜೆಷನ್ ಕೂಡ ಆಗುತ್ತೆ. ಸೊ ಈ ರೀತಿ ಮ್ಯಾಗಿನ ನೀವು ಒಂದ್ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. Don't forget to like, share, and subscribe.